ತಾಲೂಕಿನ ಒಂದು ರೀತಿ ಕಣಕುಂಬಿ ಗ್ರಾಮದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಒಂದು ರೀತಿ ಚಿಗುಳೆ ಗ್ರಾಮಕ್ಕೆ ಸಂಪರ್ಕ ಮಾಡುತ್ತೆ. ಸರ್ಕಾರ ಇತ್ತೀಚೆಗೆ ಏನಪ್ಪಾ ಮಾಡ್ತಂದ್ರೆ ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಸ್ಗಳು ಓಡಾಡ್ತವೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ PWD ಇಲಾಖೆಯಿಂದ ಒಂದ್ ರೀತಿ ರಸ್ತೆ ಅಭಿವೃದ್ಧಿ ಪಡಿಸಕ್ಕೆ ಒಂದ್ ರೀತಿ ಸಾಕಷ್ಟು ಕೆಲಸ ಮಾಡಿ ಏನು ಕಡಿ ಎಲ್ಲ ಹಾಕ್ಸ್ತು. ನಂತರ ಡಾಂಬರ್ ಹಾಕ್ಬೇಕಾಗಿತ್ತು. ಡಾಂಬರ್ ಯಾಕೆ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಅವರು ಒಂದ್ ರೀತಿ ಈ ರಸ್ತೆ ಯಾಕೆ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಅವರು ಇಲ್ಲಿರ್ತಕ್ಕಂಥ RFO ಕಚೇರಿ ಏನಿದೆ ಕಣಕುಂಬಿಲಿ ಅವರು ಒಂದ್ ರೀತಿ ತಕರಾರು ಅಂದ್ರೆ ಆಕ್ಷೇಪಣೆ ಸಲ್ಲಿಸಿದ್ರಂತೆ, ಅಬ್ಜೆಕ್ಷನ್. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಆ ಒಂದು ಅಬ್ಜೆಕ್ಷನ್ ಮಾಡಿದಕ್ಕೆ ಇವತ್ತಿಗೂ ಸಹ ಈ ಒಂದು ರಸ್ತೆ ಇದೇ ರೀತಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ, ಬರೇ ಕಡಿ ಹಾಕ್ಬಿಟ್ಟು ಬಿಟ್ಬಿಟ್ಟವ್ರೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಪಾಪ ಇಲ್ಲಿರ್ತಕ್ಕಂಥ ರೈತರು ಇರ್ಬೋದು, ಮತ್ತೆ ಸಾಕಷ್ಟು ಬಸ್ಗಳು ಇರ್ಬೋದು, ಮತ್ತೆ ವಿದ್ಯಾರ್ಥಿಗಳು ದಿನನಿತ್ಯ ನಡ್ಕೊಂಡು ಬರುವಾಗ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಮತ್ತೆ ಗಾಡಿಗಳು ಸಂಚಾರ ಮಾಡೋದಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನ ಕಾಂಟ್ರಾಕ್ಟರ್ ಪರಿಸ್ಥಿತಿ ಹೆಂಗಪ್ಪ ಆಗಿದೆ ಅಂದ್ರೆ ಅರ್ಧ ಕೆಲಸ ಮಾಡಿ ಅರ್ಧ ಇದ್ ಮಾಡಿ ಸಾಕಷ್ಟು ಒಂದ್ ರೀತಿ ಇದಕ್ ಬಿದ್ದವ್ರೆ. ಮತ್ತೆ PWD ಅಭಿಯಂತರಿಗಳಿಗಂತೂ ಸಾಕಷ್ಟು ಈ ಕಡೆ ಭಾಗದ ಜನತೆ ಒಂದ್ ರೀತಿ ಶಾಪ ಆಗ್ತಾವ್ರೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಇಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳ ಒಂದ್ ರೀತಿ ತಾರತಮ್ಯನೇ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ 2011-12ರಲ್ಲಿ ಈ ರಸ್ತೆ ಆಗುತ್ತೆ. ಈ ರಸ್ತೆ ಅವಾಗ ಪಂಚಾಯತ್ ರಾಜ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅವಾಗ ತಕರಾರು ಮಾಡಿರ್ತಾರೆ. ತಕರಾರು ಮಾಡಿದಾಗ ಅವಾಗ ಸ್ವಲ್ಪ ತಕರಾರು ಮಾಡಿ ಆನಂತರ ಮನವೊಲಿಸಿದಕ್ಕೆ ಮತ್ತೆ ವಾಪಸ್ ತಗೊಂಡು ರಸ್ತೆ ಮಾಡೋಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ನಂತರ 2020-21ರಲ್ಲಿ ಮತ್ತೆ ರಸ್ತೆ ಮಾಡ್ಕೋದಾಗ ಅವಾಗೂ ತಕರಾರು ಮಾಡ್ತಾರೆ. ತಕರಾರು ಮಾಡಿದಾಗ ಮತ್ತೆ ಅವರೇ ಮನವೊಲಿಸಿ ಒಂದ್ ರೀತಿ ಅವಕಾಶ ಮಾಡ್ಕೊಡ್ತಾರೆ. ಇವಾಗೂ ಸಹ ಅದೇ ಪರಿಸ್ಥಿತಿ ಆಗಿದೆ. ಎಲ್ಲ ಒಂದ್ ಕಡೆ ಅವರ ಒಂದ್ ರೀತಿ ತಾರತಮ್ಯದಿಂದ ಈ ರಸ್ತೆ ಇವಾಗ ಅರ್ಧಂಬರ್ಧ ಕಾಮಗಾರಿ ಅರೆಬರೆ ಕಾಮಗಾರಿಯಾಗಿ ಈ ರೀತಿ ಇದಾಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಈಗ ರಸ್ತೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳಿಗೆ ಎಲ್ಲ ಒಂದ್ ಕಡೆ ಇಲ್ಲಿರ್ತಕ್ಕಂಥ ಕಣಕುಂಬಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಕಾರಣರಾದರೆ ಅಂತಕ್ಕಂಥ ಸ್ಪಷ್ಟತೆ ಗೊತ್ತಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ನಾನು ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ಬನ್ನಿ ಈ ಒಂದು ವರದಿ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಬೆಳಗಾವಿ ಜಿಲ್ಲೆಯ ಖಾನಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಲಪ್ರಭಾ ನದಿಯ ಉಗಮ ಸ್ಥಳ ಕಣಕುಂಬಿಯಲ್ಲಿ ಲೇಟೆಸ್ಟ್ ಸುದ್ದಿಯೊಂದು ಹೊರಬಿದ್ದಿದೆ. ಗ್ರಾಮೀಣ ರಸ್ತೆಗಳಿಂದ ಲೋಕೋಪಯೋಗಿ ಇಲಾಖೆ ರಸ್ತೆಗಳಾಗಿ ಮೇಲ್ದರ್ಜೆಗೆ ಏರಿಸಿದ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕಣಕುಂಬಿ ಗ್ರಾಮದ ಮಾವೂಲಿ ದೇವಸ್ಥಾನದಿಂದ ಚಿಗುಳೆ ಗ್ರಾಮದ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅಂದಾಜು 2 ಕೋಟಿ ವೆಚ್ಚದಲ್ಲಿ ಕಾಮಗಾರಿಕೆಯನ್ನು ವಸಂತ ದಾರವ್ ಎಂಬ ಗುತ್ತಿಗೆದಾರನಿಂದ 2024ರಲ್ಲಿ ಆರಂಭಿಸಿ ರಸ್ತೆಯನ್ನು ಸ್ವಚ್ಛಗೊಳಿಸಿ ಕಡಿ ಹಾಕಿಸಲಾಯಿತು. ತದನಂತರ ಡಾಂಬರ್ ಹಾಕಿ 6 ತಿಂಗಳಲ್ಲಿ ಪೂರ್ಣಗೊಳಿಸಬೇಕಾಗಿತ್ತು. ಅಲ್ಲಿಯವರೆಗೂ ಸುಮ್ಮನಿದ್ದ ಸ್ಥಳೀಯ ಕಣಕುಂಬಿ ವಲಯ ಅರಣ್ಯ ಅಧಿಕಾರಿಗಳು ಏಕಾಏಕಿ ಬಂದು ಈ ಕಾಮಗಾರಿಯನ್ನು ತಡೆ ಹಿಡಿದಿದ್ದಾರಂತೆ. ಇದೇ ಕಣಕುಂಬಿ ವ್ಯಾಪ್ತಿಯ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳು 2011 ಹಾಗೂ 2020ರಲ್ಲಿ ಈ ರಸ್ತೆ ಸುಧಾರಣೆ ಮಾಡುವುದಕ್ಕೆ ಅನುಮತಿ ನೀಡಿ ಸದರಿ ಕಾಮಗಾರಿ ನಡೆಯುವಾಗ ಏಕಾಏಕಿ ಬಂದು ತಡೆದು ನಿಲ್ಲಿಸುವುದು ನೋಡಿದ್ರೆ ಈ ಕಣಕುಂಬಿ ವಲಯ ಅರಣ್ಯ ಅಧಿಕಾರಿಗಳು ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನೊಂದು ಕಡೆ ಇದೇ ಚಿಗೋಳಿ ಗ್ರಾಮದ ದಿನನಿತ್ಯ ಬಸ್ ವ್ಯವಸ್ಥೆ ಇದು ದಿನನಿತ್ಯ ಸಂಚಾರ ಮಾಡುತ್ತದೆ. ದಿನೇ ದಿನೇ ಚಿಗೋಳಿ ಗ್ರಾಮ ತುಂಬಾ ಬೆಳೆಯುತ್ತಿದೆ. ದಿನನಿತ್ಯ ಸಾಕಷ್ಟು ವಿದ್ಯಾರ್ಥಿಗಳು ಕಣಕುಂಬಿಗೆ ಬರುತ್ತಾರೆ. ಪ್ರಸ್ತುತ ಈ PWD ರಸ್ತೆ ಕಾಮಗಾರಿಗೆ ಬರೀ ಕಲ್ಲಿನ ಕಡ್ಡಿಯಾಗಿರುವುದು ಹಾಗೂ ಅರಣ್ಯ ಇಲಾಖೆ ತಡೆ ಹಿಡಿಯುವುದರಿಂದ ಈ ಭಾಗದ ಜನತೆಗೆ ತುಂಬಾ ತೊಂದರೆಯಾಗುತ್ತಿದೆ. ಆದ್ದರಿಂದ ಕಣಕುಂಬಿ ಹಾಗೂ ಚಿಗುಳೆ ಗ್ರಾಮದ ಗ್ರಾಮಸ್ಥರು ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಗಾವಿ ಜಿಲ್ಲೆಯ ಉಪ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಆದ EN ಕ್ರಾಂತಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮಲಪ್ರಭಾ ನದಿ ಉಗಮ ಸ್ಥಳ ಇದೆಯಲ್ಲ ಸರ್ ಕಣಕುಂಬಿ, ಆ ಕಣಕುಂಬಿಯಿಂದ ಚಿಗುಳೆ ಅಂತ ಗ್ರಾಮ ಇದೆ ಸರ್. ಅಲ್ಲಿಗೆ ಒಂದು PWD ರೋಡು ಸದ್ಯಕ್ಕೆ ಒಂದು ಕಾಮಗಾರಿ ನಡೀತಾ ಇತ್ತು. ಅದನ್ನ ಇಲ್ಲಿರ್ತಕ್ಕಂಥ ಸ್ಥಳೀಯ ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ ಸರ್. ಈಗೆಲ್ಲ ಏನು ಕಡಿ ಹಾಕಿದ್ರು ಡಾಂಬರ್ ಹಾಕೋದಕ್ಕೆ ಬಂದ್ ಮಾಡಿದ್ದಾರೆ. ಸದರಿ ಇದೇ ಅರಣ್ಯ ಇಲಾಖೆ ಅಧಿಕಾರಿಗಳು
2011ರಲ್ಲಿ ಕಾಮಗಾರಿ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ KRDಯಲ್ಲಿ ಇದಾದಾಗ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ 2020-21ರಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇವಾಗ ಅವಕಾಶ ಕೊಡ್ತಾ ಇಲ್ಲ ಸರ್. ತುಂಬಾ ಜನಗಳು ತೊಂದರೆ ಆಗ್ತಾ ಇದೆ ಪಾಪ. ಮೊದಲೇ ಕಾಡು ಪ್ರದೇಶ. ಹಾಗಾಗಿ ಬರೇ ನೋಡಿ ಕಡಿಗಳು ಹಾಕಿ ಬಿಟ್ಟವ್ರೆ. ದಯವಿಟ್ಟು ಡಾಂಬರ್ ಹಾಕೋ ಕೊಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆ ಗ್ರಾಮದ ಜನತೆಯ ಆಗ್ರಹ. ಅದು ಬಂದಿದೆ, ಪ್ರಪೋಸಲ್ ಬಂದಿದೆ. ಹಾಂ ಸರ್. ಅದನ್ನ ಇದಕ್ಕೂ ಕೂಡ ಕಳಿಸಿದೀವಿ. ನಮ್ಮಲ್ಲಿ ಯಾವುದೋ ವೈಲೇಷನ್ ಏನಾದರೂ ಆಗತ್ತಾ ಅಂತೇಳಿ ಪರಿಶೀಲನೆಗೂ ಕೂಡ ಅದ್ರದ್ದು ಟೆಕ್ನಿಕಲ್ ರಿಪೋರ್ಟ್ಗೂ ಕಳಿಸಿದ್ವಿ. ಹಾಂ ಸರ್. ಸದ್ಯದಲ್ಲಿ ಅಲ್ಲಿಂದ ವರದಿ ಬರುತ್ತೆ. ನಾನು ಬಂದ ತಕ್ಷಣನೇ ಅದನ್ನ ಮೋಸ್ಟ್ ಪ್ರಾಬಬ್ಲಿ ಬರುತ್ತೆ. ಬಂದ ತಕ್ಷಣ ನಾನು ಕಳಿಸ್ತೀನಿ. ಹಾಂ ಸರ್, ದಯವಿಟ್ಟು ನೋಡಿ ಸರ್. ಯಾಕಪ್ಪ ಅಂತಂದ್ರೆ ಹಿಂದೆ ಅವಕಾಶ ಕೊಟ್ಟಿದ್ದಾರೆ, ಇವಾಗ ಅವಕಾಶ ಕೊಡಲ್ಲ ಅಂದ್ರೆ ಯಾವ ರೀತಿ ಹೇಳಿ ಸರ್ ತಾವೇ? ಅದೇ 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 ಹಾಂ ಸರ್. ಇಲ್ಲ ಅಂದ್ರೆ ಕೊಡ್ಲೇಬಾರ್ದಾಗಿ ಸರ್ ಹಿಂದೆನೂ. ಇಲ್ಲ, ಅದು ಕಳಿಸಿದೀವಿ. ಮೋಸ್ಟ್ ಪ್ರಾಬಬ್ಲಿ ರಿಪೋರ್ಟ್ ಬರುತ್ತೆ ಶಾರ್ಟ್ಲಿ. ಹಾಂ ಬಂದ ಸರ್. ತಕ್ಷಣ ನಾನು ತಮಗೆ ಹೇಳ್ತೀನಿ. ಸರ್, ಅದು ಸಂಬಂಧಪಟ್ಟ ದಾಖಲೆಗಳು. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೊನೆ ಗಡಿ ಗ್ರಾಮ ಪಂಚಾಯತಿ ಕಣಕುಂಬಿಗೆ ಬಂದಿದ್ದೀನಿ. ಈ ಕಣಕುಂಬಿಯಿಂದ ಚಿಗಳೆ ಗ್ರಾಮಕ್ಕೆ ಒಂದು PWD ರಸ್ತೆ ಇದೆ. ವಿಶೇಷವಾಗಿ ಇದು ಮೇಲ್ದರ್ಜೆಗೆ ಇರತಕ್ಕಂತ ರಸ್ತೆ. ಪಾಪ ಚಿಗಳೆ ಗ್ರಾಮದ ಒಂದ್ ರೀತಿ ಗ್ರಾಮಸ್ಥರು ಸುಮಾರು ಕಣಕುಂಬಿಯಿಂದ 5 ಕಿಲೋಮೀಟರ್ ಬರ್ತದೆ, 5 ಕಿಲೋಮೀಟರ್. ವಿಶೇಷವಾಗಿ ಸರ್ಕಾರ ಏನಪ್ಪಾ ಮಾಡ್ತಂದ್ರೆ ಈ ಒಂದು ರಸ್ತೆನ ಅಭಿವೃದ್ಧಿ ಪಡಿಸಿ ಗ್ರಾಮಸ್ಥರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಬಸ್ ವ್ಯವಸ್ಥೆ ಸಾಕಷ್ಟು ಎಲ್ಲ ಕಲ್ಸ್ಕೊಡ್ತು. ದುರ್ದೈವ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಅರಣ್ಯ ಇಲಾಖೆ ಅಧಿಕಾರಿಗಳು, ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ತುಂಬಾ ನಿಮ್ಗೆ ಗೊತ್ತಿರಲ್ಲ ಇವೆಲ್ಲ. ಇಲ್ಲಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನಪ್ಪಾ ಮಾಡೋಗ್ತಾರೆ ಅಂದ್ರೆ ಅವ್ರು ಯಾವ ರೀತಿ ನಿಮ್ಮನ್ನ ದಿಕ್ ತಪ್ಪಿಸ್ತಾರೆ ಅನ್ನೋದಕ್ಕೆ ನಾನು ನಿಜವಾಗೂ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. 2011 ಮತ್ತೆ 12ನೇ ಇಸ್ವಿಲಿ ಒಂದ್ ರೀತಿ ರಸ್ತೆ ಆಗ್ತದೆ, ಪಂಚಾಯತ್ ರಾಜ್ PRD ಇದು. ಅವಾಗ ಅವ್ರೇನಪ್ಪ ಮಾಡ್ತಾರಂದ್ರೆ ಇದೇ ರೀತಿ ಒಂದ್ ರೀತಿ ರಸ್ತೆ ಮಾಡೋಕೆ ಬಂದು ಅಬ್ಜೆಕ್ಷನ್ ಮಾಡ್ತಾರೆ. ಆನಂತರ ಏನ್ ಮಾಡ್ತಾರಂದ್ರೆ ಎಲ್ಲ ಜನಗಳ ಒತ್ತಾಯಿಸ ಮೇರೆಗೆ ಒಂದ್ ರೀತಿ ಒಮ್ಮತದಿಂದ ನಿರ್ಧಾರ ಮೇರೆಗೆ ಅದನ್ನ ವಾಪಸ್ ತಗೋತಾರೆ, ರೋಡ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಇದೇ RF ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ದೆನ್ 2020-21ರಲ್ಲಿ ಇದೇ ರಸ್ತೆ ಆಗುತ್ತೆ ಇನ್ನರ್ಧ. ಅವಾಗೂ ಸಹ ಒಂದ್ ರೀತಿ ಹಂಗೆ ಅಬ್ಜೆಕ್ಷನ್ ಮಾಡ್ತಾರೆ, ವಾಪಸ್ ತಗೋತಾರೆ. ಆದರೆ ಇವಾಗ ಒಂದ್ ರೀತಿ ಸಾಕಷ್ಟು ವೆಚ್ಚದಲ್ಲಿ ಒಂದ್ ರೀತಿ ಒಳ್ಳೆ ರಸ್ತೆ ಆಗ್ತಾ ಇದೆ, PWD ರಸ್ತೆ. ಈಗೆಲ್ಲ ಆಲ್ರೆಡಿ ಕಡಿಗಳು ಹಾಕಿದ್ದಾವೆ, ಜಲ್ಲಿ ಕಡಿ ಎಲ್ಲ ಹಾಕ್ಬಿಟ್ಟವ್ರೆ. ಈಗ ಡಾಂಬರ್ ಮಾಡೋದಕ್ಕೆ ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದ್ ರೀತಿ ಎಲ್ಲ ಒಂದ್ ಕಡೆ ತಕರಾರು ಮಾಡ್ತಾ ಇರುತ್ತೆ. ಪಾಪ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಾಪ ಚಿಗಳೆ ಗ್ರಾಮದ ಗ್ರಾಮಸ್ಥರು, ಪಾಪ ಹಿರಿಯರು ನನ್ನ ಸಂಪರ್ಕ ಮಾಡಿದ್ರು. ಹಾಗಾಗಿ ನಾನು ಇವತ್ತು ಬಂದಿದ್ದೀನಿ. ಇದನ್ನ ನೋಡ್ದೆ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋದ್ರೆ ಅವ್ರು ಒಂದ್ ರೀತಿ ಹೇಳ್ತಾರೆ ಇಲ್ಲ ಸರ್ ಅಂತ ಹೇಳ್ಬಿಟ್ಟು. ಯಾಕೆ ಈ ರೀತಿ ದಿಕ್ ತಪ್ಪಿಸ್ತಾ ಇದ್ದಾರೆ ಹೇಳಿ ಸರ್? ಈ ರಸ್ತೆ ಯಾಕೆ ಇದಾಗ್ತಾ ಇದೆ? ರಸ್ತೆ ಸಮಸ್ಯೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಾಂಬರ್ ಹಾಕಕ್ ಕೊಡಂಗಿಲ್ಲ. ಇಷ್ಟು ಪೈಲ 1981 ಫಸ್ಟ್ ಅಲ್ಲ ಡಾಂಬರ್ ಹಾಕಿದ್ರಿ. 2009ಗೆ ಡಾಂಬರ್ ಹಾಕಿದ್ರಿ. ಈ ಟೈಮ್ ಬಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡಿದ್ರಿ. ಮತ್ತೆ ಕಾಂಪ್ರಮೈಸ್ ಮಾಡ್ಕೆ ಒಂದ್ಸಲ ಹಾಕಿದ್ರಿ. ಸೆಕೆಂಡ್ ಟೈಮ್ ಸೇಮ್ ಟೈಮ್ ಸೆಕೆಂಡ್ ಹಾಕಿದ್ರಿ. ಮತ್ತೆ ಥರ್ಡ್ ಟೈಮ್ ಡಾಂಬರ್ ಹಾಕೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡಿದ್ರಿ. ಇದು ಫಾರೆಸ್ಟ್ ಏರಿಯಾ ಅದಾವ, ಅರಣ್ಯ ಏರಿಯಾ ಅದಾವ, ಇದ್ರಾಗ ಡಾಂಬರ್ ಹಾಕಕ್ ಬರಂಗಿಲ್ಲ. ಸಾದಾ ರೋಡ್ ಮಾಡಕ್ ಬರ್ತಿದ್ವಿ, ಡಾಂಬರ್ ಒಟ್ಟು ಹಾಕಕ್ ಬರಂಗಿಲ್ಲ. ಹಂಗಲ್ಲ ಸರ್. ಈಗ ಓಕೆ, 2009ರಲ್ಲಿ ಅವಕಾಶ ಮಾಡ್ಕೊಟ್ರು, ಮತ್ತೆ 2000ರಲ್ಲಿ ಇದ್ ಮಾಡ್ಕೊಟ್ರು. ಆದ್ರೆ ಇವಾಗ ಯಾಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಅವರು? ಇದು ನಮ್ಗೆ ಗೊತ್ತಿಲ್ಲ ಸರ್. ಇವತ್ತು ಕಂಪ್ಲೇಂಟ್ ಮಾಡಿದ್ರಿ. ಅವಾಗ ಏನ್ ಮಾಡ್ತಾ ಇದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು? पंचायत फॉरेस्ट डिपार्टमेंट में डेपो को जाऊन कंप्लेंट के लिए पंचायत मेंबर सब जाके और दूसरा बार अभी गांव का लोग भी जाके फॉरेस्ट डिपार्टमेंट को मिलके कंप्लेंट किया, फिर भी कोई रिस्पांस नहीं मिल रहा। ये रास्ता तो कनकुंबी से यहाँ तक जो गवर्नमेंट देख रही थी, पुराने से रास्ता चालू था, लेकिन अभी ये फॉरेस्ट डिपार्टमेंट ने ये इसको बंदी कर दिया। ಓಕೆ. ಅಲ್ಲ, ಈಗ 2009ರಲ್ಲಿ ಯಾರು ಬಂದಾಗಿತ್ತು, ತಿರ್ಗಾ ಡಾಂಬರ್ ಹಾಕಿದ್ರು, ಆಮೇಲೆ ತಿರ್ಗಾ ಡಾಂಬರ್ ಹಾಕಿದ್ರು. ಇವಾಗ ಯಾಕೆ ತಿರ್ಗಾ ಡಾಂಬರ್ ಹಾಕಕ್ ಅವಕಾಶ ಅವಾಗ ಯಾಕೆ ಕೊಟ್ರು? परमिशन कैसे देनी पहले? ಇವಾಗ ಯಾಕೆ ಕೊಟ್ಟಿಲ್ಲ? That only we are telling them, but this forest department is not listening. No. ಓಕೆ.
I don't know why they also apply this. Actually, this is a PWD road, no? Yeah, this is the PWD road. What happened? That time also a permission is granted in Yes, forest department. yes. But this time how it is Why? possible? How can we? Our people had gone there in the office of the forest department, but the people are not listening also, Okay, and they are not allowing the contractor to do this work. okay. Yeah. This is the main problem is forest allegation. Yes, forest allegation. Okay. Because earlier other government was there and they have our Solved. yeah, that is problem solved. But Now these people are stopping this thing. They are not allowing to do this. And see, funny they are, sir. Their vehicles are along with our this plantation things. Big vehicles are coming, and these people have only this made this. okay. But they are damaged. Yes, road is damaged because of their this thing. But I don't know why they are doing their work, and for public they are not allowing. And sir, they say go and our higher authority Here, give here. permission. Please come. Please come, sir. Tell me. They are even our Amdar and all people, they are also trying to solve this problem, but they are not listening. I don't know why. The fire department is not listening. Even the guard, smallest one, this thing, that is also they are showing their his greatness. I don't know. Okay. Yeah. ಗೊತ್ತಾಯ್ತಲ್ಲ ವೀಕ್ಷಕರೇ, ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ನೋಡಿ, ನೀವು ಅವಾಗ ಯಾಕೆ ಅವಕಾಶ ಕೊಟ್ರಿ, ಮತ್ತೆ ನೀವು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದಕ್ಕೆ ಅವಾಗ ಅವಕಾಶ ಕೊಟ್ರಿ, ಇವಾಗ ನೀವು ಒಂದ್ ರೀತಿ ಒಳ್ಳೆ ಒಂದ್ ರಸ್ತೆ ಆಗ್ತಾ ಇದೆ, PWD ರಸ್ತೆ ಆಗ್ತಾ ಇದೆ, ಇದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇದೀರಾ ನೀವು? ಮತ್ತೆ ಅವಾಗ ಪರ್ಮಿಷನ್ ಕೊಡ್ಬಾರ್ದಾಗಿತ್ತು ಡಾಂಬರ್ ಮಾಡ್ಲಿಕ್ಕೆ. ಇವಾಗ 2 ಸಲ ನೀವು ಪರ್ಮಿಷನ್ ಕೊಟ್ಬಿಟ್ಟು ಇವಾಗ ನೀವು ಪರ್ಮಿಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬಿಟ್ಟು ಅಲಿಗೇಷನ್ ಮಾಡ್ಬಿಟ್ರೆ ಅಲ್ಲಿಗೆ ನಿಮ್ಮ ನಡೆ ಏನು, ಅಥವಾ ನಿಮ್ಗೆ ಏನಾದ್ರು ಒತ್ತಾಸ ಇದೆಯಾ ದಯವಿಟ್ಟು ಸ್ಪಷ್ಟಪಡಿಸಿ. ದಯವಿಟ್ಟು ನಮ್ಮ ಚಿಗುಳೆ ಮತ್ತೆ ಈ ಕಡೆ ಭಾಗದ ಜನರನ್ನ ಉಳಿಸಿ ಅಂತ ಹೇಳ್ಬಿಟ್ಟು ಈ ಸ್ಟೋರಿನ ಬೆಳಕು ಚೆಲ್ ಆ ಗ್ರಾಮಸ್ಥರಿಗೆ ದಯವಿಟ್ಟು ಓಡಾಡೋ ರೀತಿ ಅನುಕೂಲ ಮಾಡ್ಕೊಕೊಡಿ, ಆಯ್ತಾ? ದಯವಿಟ್ಟು ಈ ರೀತಿ ದಿಗ್ತಪ್ಸ್ತಕ್ಕಂಥ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ಅವ್ರೇನು ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ, ಅವ್ರು ಕೇಳ್ತಾ ಇರೋದು ಒಂದ್ ರೀತಿ ರಸ್ತೆ ಸಮರ್ಪಕ ಮಾಡ್ಲಿಕ್ಕೆ ಡಾಂಬರ್ಗೆ ಅವಕಾಶ ಮಾಡ್ಕೊಕೊಡಿ ಅಂತ ಕೇಳ್ತಾವ್ರೆ. ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಅವಾಗೆಲ್ಲ ಅವಕಾಶ ಕೊಟ್ರಿ, ಇವಾಗ ಯಾಕಪ್ಪ ಅವಕಾಶ ಕೊಡ್ಲಿಲ್ಲ ನೀವು? ದಯವಿಟ್ಟು ಮನೆ ಗೌರವಾನ್ವಿತ ಕ್ರಾಂತಿ ಸಾಹೇಬ್ರು, ದಯವಿಟ್ಟು DFO ಸಾಹೇಬ್ರು ತುಂಬಾ ಒಳ್ಳೆಯರಿದ್ದಾರೆ, ದಯವಿಟ್ಟು ಇದನ್ನ ಮನಗಣ್ಬೇಕು. ದಯವಿಟ್ಟು ನಮ್ಮ ಚಿಗಳೆ ಗ್ರಾಮದ ಕಣಕುಂಬಿಯಿಂದ ಆ ಚಿಗಳೆ ಗ್ರಾಮಕ್ಕೆ ಹೋಗ್ತಕ್ಕಂತ ಈ ನೋಡಿ ಇವರೆಲ್ಲ ಇದ್ದಿದ್ದಾರೆ, ದಯವಿಟ್ಟು ಇದನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ. ಏನಾದರೂ ವೀಕ್ಷಕರೇ, ಈ ರಸ್ತೆ ಕಾಮಗಾರಿಗೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, B5 ನ್ಯೂಸ್, ಬಸವರಾಜು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.